3 ತಿಂಗಳನ್ನಷ್ಟೊಳಗೆ ಎತ್ಕೊತ್ಕತ್ತ ಅಂತ ಅದನ್ನೇ ಗಡ್ತೈತಾ ಇಲ್ಲಿ ನೋಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹನುಮ ಜಯಂತಿ ವ್ಲಾಗ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಹೇಳಿದ್ನಲ್ವಾ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ. ಸೊ ದೇವಸ್ಥಾನಕ್ಕೆ ಬಂದ್ವಿ ನಾವು ಶುಕ್ರವಾರ. ಅವತ್ತಿನ ದಿನ ಮೋಡ ಮಳೆ ಕೂಡ, ಬಟ್ ಫುಲ್ ಡೇ ಬರಲಿಲ್ಲ. ಬೆಳಗ್ಗೆ ಸ್ಟಾರ್ಟ್ ಆಗಿತ್ತು, ಆಫ್ಟರ್ನೂನ್ ಆದಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ್ದು ಇದು ಇರುತ್ತೆ, ಮತ್ತು 1 ಮಂತ್ ಇಲ್ಲಿ ಪೂಜೆ ಇರುತ್ತೆ. ಅಯ್ಯಪ್ಪ ಸ್ವಾಮಿದು ಮಾಲೆ ಹಾಕೋದಾಗಿರ್ಬೋದು, ಮತ್ತು ಹಿಂಗೆ ಸಾಯಂಕಾಲ ಸರಿ ಸ್ವಲ್ಪ ಪೂಜೆ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ. ಆ್ಯಂಡ್ ಯಾವಾಗಲೂ ಕೂಡ ಊಟ ಇರುತ್ತೆ ಈ ಟೈಮಲ್ಲಿ. ಸೊ ಎಲ್ಲರಿಗೂ ದಾನ ಮಾಡ್ತಾರೆ. ಇವ್ರು ಮ್ಯೂಸಿಕ್ ಅವರು ಬಂದಿದ್ದು, ಮ್ಯೂಸಿಕ್ ಅದೇನು ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅದರವರು ಕೂಡ ಬಂದಿದ್ದರು, ಅದನ್ನೆಲ್ಲ ನುಡಿಸ್ತಾಯಿದ್ರು. ಚೆನ್ನಾಗಿತ್ತು ಏನೋ ಒಂಥರ. ನಾವು ಸ್ಯಾರಿ ಎಲ್ಲ ಹಾಕ್ಕೊಂಬರೋಕ್ಕೆ ಅಂತೇಳಿ ಸ್ಯಾರಿ ನನ್ನ ಜ್ಯುವೆಲ್ಸ್ ಎಲ್ಲ ಎತ್ಕೊಂಡು ಹೋಗಿದ್ದೆ ಆಯಿತಾ. ಬಟ್ ಮಳೆ ನೋಡಿ ಉಟ್ಕೊಂಡೇ ಹೋಗಲಿಲ್ಲ. ಅದಾದಮೇಲೆ ಬೆಳಗ್ಗೆ ಇಲ್ಲಿ ದೀಪ ಇಟ್ಟಿದ್ರು, ಹಾಗೇ ನೋಡಿದ್ರಿ ಅಲ್ವಾ. ಸೊ ಇವಾಗ ಅದಕ್ಕೆಲ್ಲ ಬತ್ತಿ ಹಾಕ್ಬಿಟ್ಟು ಹತ್ತಿದು ಹಾಕ್ಬಿಟ್ಟು ದೀಪನ ಹಚ್ತಾರೆ. ಹಚ್ಚಿದ್ಮೇಲೆ ಮತ್ತೆ ತೋರಿಸ್ತೀನಿ. ಇವಾಗ ರೆಡಿ ಮಾಡ್ತಿದ್ದಾರೆ. ಸೊ ನನ್ನ ಮಗಳು ಫುಲ್ ಖುಷು. ಸ್ಟೇಜ್ ಮೇಲೆ ಬೆಳಗ್ಗೆ ಅಲ್ಲಿ ವಿಡಿಯೋಗ್ರಾಫರ್ ಮತ್ತು ಈ ಥರದ್ದೆಲ್ಲ ಲೈವ್ ಬಂದಿರುತ್ತೆ, ಫೇಸ್ಬುಕ್ಕೋ ಯೂಟ್ಯೂಬ್ ಏನೋ ಗೊತ್ತಿಲ್ಲ. ಸೊ ಅದ್ರಲ್ಲಿ ಬಂದಿರುತ್ತೆ. ಅಲ್ಲಿ ಸ್ಟೇಜ್ ಹಾಕಿದ್ರಲ್ವ, ಅಲ್ಲಿ ಕುಣಿದಾಡ್ತಿದ್ದಾಳೆ. ಅವಳು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿತ್ತು. ಆ ಕಡೆ ಈ ಕಡೆ ಓಡಿದ್ರೆ ರೋಡು ಗಾಡಿಗಳು ಓಡಾಡ್ತಾ ಇದೆ, ಭಯನೇ ಆಗೋಗಿತ್ತು. ಆ ಎಡ್ಜ್ ಹತ್ರ ಓಡೋಗೋಳು ಮತ್ತೆ ವಾಪಸ್ ಬಂದ್ಬಿಡೋಳು. ನಮ್ಗೆ ಎಲ್ಲಿ ಬಿದ್ದೋಗ್ಬಿಡ್ತಾಳೋ ಅನ್ನೋ ಭಯದಲ್ಲಿ ನಾವು ಓಡೋಗ್ತಿದ್ವಿ. ಅವಳು ನಮ್ಮನ್ನೇ ಆಟಾಡ್ಸೋಂಗೆ ಆಗೋಗ್ಬಿಟ್ಟಿದ್ದಾಳೆ. ಇವಾಗ ನಾವು ಅವಳನ್ನ ಆಟಾಡ್ಸೋದಲ್ಲ, ಅವಳಿಂದ ನಾವು ಕಲಿಬೇಕು ತುಂಬ ಅನ್ನೋದನ್ನ ಅವಳು ನಮ್ಗೆ ಹೆಂಗೆ ಹೇಳ್ಕೊಡ್ತಿದ್ದಾಳೆ ಗೊತ್ತಾ. ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ, ಬಟ್ ಜನ ಇದ್ರಂತ. ಆಮೇಲೆ ನಾವು ಪೂಜೆ ಮುಗಿಸ್ಕೊಂಡು ಆಚೆ ಬಂದಮೇಲೆ ತುಂಬ ಜನ ಇದ್ದರು. ಸೊ 2 ಸರಿ ಮಾಡ್ತಾರೆ ಹನುಮ ಜಯಂತಿನ. ಡಿಸೆಂಬರಲ್ಲಿ ಒಂದು ಟೈಮಲ್ಲಿ ಮತ್ತು ಏಪ್ರಿಲಲ್ಲೋ ಏನೋ 2 ಸರಿ ಬರುತ್ತೆ. 2 ಸರಿ ಹುಟ್ಟಿದ್ರೆ ಹನುಮ ಅನ್ನೋದೇ ಒಂದು ಡೌಟ್ ಆಗಿಬಿಡುತ್ತೆ. ಏನೋ ಗೊತ್ತಿಲ್ಲ, 2 ಸರಿ ಮಾಡ್ತಾರಪ್ಪ. ಅದಕ್ಕೆ ನನಗೆ ಇವತ್ತವರೆಗೂ ಯಾರೂ ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ. ಕೇಳಿದ್ದೆ ಹೆಂಗೆ ಏನು ಅಂತೇಳಿ. ಸೊ ಎಲ್ಲರ ಜೊತೆನೂ ಮುದ್ದಾಡ್ಕೊಂಡು ಅಲ್ಲಿ ಬ್ಯುಸಿ ಇದ್ದರು ಆ್ಯಕ್ಚುಲಿ ಎಲ್ಲರೂ. ಬಟ್ ಸ್ವಲ್ಪ ಹೊತ್ತಿಗೆ ಇವಳು ಬಂದಿದ್ದಾಳೆ ಅಂತೇಳಿ ಎಲ್ಲರೂ ಕೂಡ ಬಂದು ಮಾತಾಡ್ಸ್ಕೊಂಡು ಹೋಗೋದೆಲ್ಲ ಮಾಡ್ತಾಯಿದ್ರು. ಅವಳಂತೂ ಫುಲ್ ಹ್ಯಾಪಿಯಲ್ಲಿದ್ದರೆ. ಎದುರ್ತಾರೆ. ಸೌಂಡ್ ನೋಡಿದ್ರೆ ಆ ಥರ ಇದು ಮಾಡಿದ್ರೆ ನನಗೆ ಕಿವಿ ನೋವು ಬರ್ತಾಯಿತ್ತು, ಅಷ್ಟು ಜೋರು ಸೌಂಡು. ಇವಳು ಎದುರುತ್ತಾನೂ ಇಲ್ಲ. ಆ್ಯಂಡ್ ಹಂಗೆ ನಿಂತ್ಕೊಂಡು ನೋಡ್ತಿದ್ದಾಳೆ. ಹೋಗ್ಲಿ ಡ್ಯಾನ್ಸ್ ಮಾಡು ಅಂದರೆ ಮಾಡ್ತಿಲ್ಲ, ಏನಿಲ್ಲ. ಕಣ್ಣು ಮುಚ್ಚದೇ ಅವ್ರನ್ನ ನೋಡ್ತಾನೇ ಇದ್ಲು. ಲಾಸ್ಟಿಗೆ ಅವ್ರು ಅಂದ್ಬಿಟ್ಟು ಅದ್ರ ಕಣ್ಣು ಮುಚ್ಚು ಅಂತೇಳಿ ಇನ್ನೊಬ್ರು ಬಂದರು ಅವಳನ್ನ ಆಟಾಡ್ಸೋದಕ್ಕೆ. ನೋಡಿ ಅಂದರೆ ಇವರೆಲ್ಲ ಫುಲ್ ಬ್ಯುಸಿ ಅಡುಗೆ ಮಾಡೋದ್ರಲ್ಲಿ. ಎಲ್ಲರಿಗೂ ಊಟ ಎಲ್ಲ ಇದು ಮಾಡಬೇಕಲ್ವ. ಸೊ ಹಾಗಾಗಿ ಆದರೂ ಬಂದು ಮಾತಾಡ್ಸ್ತಿದ್ರು. ನನಗೆ ಆ ಸೌಂಡಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕಾಗದೆ ತಲೆನೋವು ಬಂದು ಕಿವಿ ನೋವು ಬರೋ ಥರ ಆಗ್ಬಿಡ್ತು. ಈ ಕಡೆಗೆ ಬಂದೆ. ಅವಳು ನೋಡ್ರಿ ಏನೂ ಕಿಸೋದಿಲ್ಲ, ಏನೂ ಇಲ್ಲ, ಅಳ್ಳು ಇಲ್ಲ, ಏನಿಲ್ಲ. ಲಾಸ್ಟ್ ಇಯರು ಹಂಗೆ 2 ಮಂತ್ ಬೇಬಿ ಇದ್ಲಲ್ವ, ಆವಾಗ ಪಟಾಕಿ ಹೊಡೆದ್ರೂ ಅವಳಿಗೆ ಭಯನೇ ಆಗ್ತಿರ್ಲಿಲ್ಲ. ಈ ಸರಿ 1 ವರ್ಷದವಳು ಆಗಿದ್ಲು. ಪಟಾಕಿ ಹೊಡೆದ್ರೆ ಊ ಊ ಊ ಅನ್ನೋಳೆ ಹೊರತು ಒಂಚೂರು ಭಯ ಬೀಳ್ತಿರ್ಲಿಲ್ಲ. ಆಮೇಲೆ ಮತ್ತೆ ಪೂಜೆ ಮಾಡಿಸ್ಕೊಂಡು ನಾವು ಹೊರಟ್ವಿ. ಅವಳಿಗೆ ನಮಸ್ಕಾರ ಮಾಡೋದು ಹೇಳ್ಕೊಟ್ಟಿದ್ದೀನಿ ಆಯಿತಾ. ದೇವಸ್ಥಾನಕ್ಕೆ ಹೋದಾಗೆಲ್ಲ ಮಾಡ್ತಾಳೆ, ಮಲ್ಕೊಂಡು ಕೂಡ ಮಾಡ್ತಾಳೆ, ಹಂಗೆ ಕೈಲೂ ಕೂಡ ಮಾಡ್ತಾಳೆ. ಮಕ್ಕಳಿದನ್ನೆಲ್ಲ ಕಲಿಯುವಾಗ ಖುಷಿ ಅನಿಸುತ್ತೆ. ಹಾಯ್ ಕುರಿಯಲಿ ಸುಮ್ಮನೆ ಕುರ.
ಹಂಗೆ ಹಂಗೆ ಇಟ್ಕೊ ಹಂಗೆ ಮುದ್ದಾಡು ಅಮ್ಮ ಇಲ್ಲಿ ಅಣ್ಣನ ಜೊತೆ ಮುತ್ಕೊಡೋಣ ಅಪ್ಪ ಅಣ್ಣಂಗೆ ಒಂದು ಮುತ್ತ ಆಮೇಲೆ ಇಲ್ಲಿ ಇರ್ಮುಡಿ ಕಟ್ತಾರಲ್ವ ಅಲ್ಲಿ ಹಂಗೆ ದೀಪದ ಇದು ಮಾಡ್ತಿದ್ರೆ ಇವಾಗ ದೀಪ ಹಚ್ಚಿದ್ರು. ಸೊ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಫುಲ್ ಅಲ್ಲಿವರೆಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೈಡಲ್ಲೂ ಎಲ್ಲ ಒಂದೊಂದು ದೀಪಗಳನ್ನ ಹಚ್ಚಿದ್ರು, ಚಿಕ್ಕದ್ರಿಂದ ಹೋಗಿ ದೊಡ್ಡ ಥರದ್ದು. ಆಮೇಲೆ ಇಲ್ಲಿ ಸಾಂಗ್ ಕೂಡ ಆಡ್ತಿದ್ರು, ಬಟ್ ಅದೇನಾದ್ರು ಕಾಪಿರೈಟ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಲ್ಲಿಸ್ಬಿಟ್ಟೆ. ಬಿಕಾಸ್ ಮ್ಯೂಸಿಕ್ ಎಲ್ಲ ಇರುತ್ತಲ್ಲ, ಬೇರೆಯವ್ರದ್ದು ಇರುತ್ತೆ, ಇವ್ರೇನಾದರೂ ಮಾಡ್ಕೊಂಡು ಆಡುವಾಗ ಅಂದ್ಕೊಂಡು ಮೊದಲೇ ನನ್ನ ವೀಡಿಯೋ ನೋಡೋದು ಅಷ್ಟರಲ್ಲೇ ಐತೆ ಎಲ್ಲರೂ. ಮತ್ತು ಕಾಪಿರೈಟ್ ಅಂತ ಬಂದರೆ ಅದು ಬೇರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ನಾನು ಆದಷ್ಟು ಗಮನ ಇಟ್ಟು ಎಲ್ಲ ಮಾಡ್ತೀನಿ, ಆದರೂ ಎಲ್ಲ ಒಂದೊಂದು ಸರಿ ಮಿಸ್ ಆಗಿರುತ್ತೆ. ಅಯ್ಯಪ್ಪ ಸ್ವಾಮಿ ಪೂಜೆ ಕೂಡ ಆಗೋಕ್ಕೆ ಶುರುವಾಗ್ತಿತ್ತು. ಸೊ ಅಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ. ಇದು ಅಯ್ಯಪ್ಪ ಸ್ವಾಮಿ ವಿಗ್ರಹ ಇಟ್ಟಿರೋದು. ಅಲ್ಲಿ ಒಂದು ಹಾಲಲ್ಲಿ ಇರ್ಮುಡಿ ಕಟ್ಟೋದಕ್ಕೆ, ಪೂಜೆ ಮಾಡೋದಕ್ಕೆ ಎಲ್ಲ ಇಟ್ಕೊಂಡಿದ್ದಾರೆ. ಧನುರ್ಮಾಸದಲ್ಲಿ ಅಯ್ಯಪ್ಪ ಸ್ವಾಮಿದು ಇದು ಮಾಡೋದಲ್ವ. ಸೊ ಹಾಗಾಗಿ ಅಲ್ಲೆಲ್ಲ ಯಾವಾಗ್ಲೂ ಜನನೂ ಇರ್ತಾರೆ, ರಶ್ಶು ಇರುತ್ತೆ. ಆ್ಯಂಡ್ ಹೋಗೋಕ್ಕೂ ಒಂಥರ ಖುಷಿಯಾಗುತ್ತೆ ಜನನ ನೋಡಿ. ಆಮೇಲೆ ಒಂದು ಪ್ರಾಡಕ್ಟ್ ತರಿಸಿದ್ವಿ, ಸೊ ಅದರದ್ದು ರಿವ್ಯೂ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ಇದೇನೆಂದರೆ ಕೋಕೋನಟ್ ತುರಿಯೋದು, ಅಂದರೆ ಅದು ಕಾಯಿ ತುರಿದಿರ್ತೀವಲ್ವ, ಗ್ರೇಟ್ ಮಾಡಿರ್ತೀವಲ್ಲ. ಸೊ ಇದು ಎಲೆಕ್ಟ್ರಿಕಲ್ದು, ಕೈಯಲ್ಲಿ ತುರಿಯೋದು ತಪ್ಪತ್ತೆ, ಎಲೆಕ್ಟ್ರಿಕಲ್ಲಲ್ಲಿ ಯೂಸ್ ಮಾಡ್ಬೋದು. ಈಸಿ ಟು ಫಿಕ್ಸ್ ಆ್ಯಂಡ್ ಈಸಿ ಟು ಡೂ ಎವ್ರಿಥಿಂಗ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಇದು ಕೊಟ್ಟಿರ್ತಾರೆ, ಪಿನ್ ಥರ ಕೊಟ್ಟಿರ್ತಾರೆ ಮಿಷಿನ್ಗೆ ಅಡ್ಜಸ್ಟ್ ಮಾಡೋಂಥದ್ದು ಕಾಯಿ ತುರಿಯೋದಕ್ಕೆ. ಆ್ಯಂಡ್ 2 in 1 ಇದು. ಒಂದು ಜ್ಯೂಸ್ ಕೂಡ ಮಾಡಿ, ಆರೆಂಜ್ ಮತ್ತು ಮೂಸಂಬಿ, ಲೆಮನ್ ಆ ಥರದ್ದು ಮಾಡ್ಬೋದು, ಮತ್ತು ಕಾಯಿ ತುರಿಬೋದು. 2 in 1 ಅಂತ ಹೇಳ್ಬೋದು. ಕಾಯಿ ತುರಿಯುವಾಗ ತುರಿಯೋದು ಅಂತ ಹೇಳ್ತೀವಿ, ಗ್ರೇಟ್ ಮಾಡೋದು ಅಂತಲೂ ಕೂಡ ಹೇಳ್ತಾರೆ, ಕಾಯಿನ ಪುಡಿ ಮಾಡಿಡೋದು. ಸೊ ಅದನ್ನು ಈ ಥರ ಫಿಕ್ಸ್ ಮಾಡಬೇಕಾಗತ್ತೆ ಕಾಯಿ ತುರಿಯುವಾಗ. ಮತ್ತು ಇದಕ್ಕೆ ಕ್ಯಾಪ್ ಕೂಡ ಕೊಟ್ಟಿರ್ತಾರೆ, ಮತ್ತು ಲಾಕ್ ಮಾಡಿ ಕೂಡ ನಾವು ಇಡ್ಬೋದು ಹಾಳಾಗದೇ ಇರೋ ಥರ. ಸೊ ಅದಾದಮೇಲೆ ಇದನ್ನು ರಿಮೂವ್ ಮಾಡಿಬಿಟ್ಟು ನಾವು ಆರೆಂಜ್ ಇದು ಮಾಡಬೇಕಂದ್ರೆ ಆರೆಂಜ್ ಜಸ್ಟ್ ಇದನ್ನು ಹಂಗೆ ಪುಷ್ ಮಾಡಿದ್ರೆ ಸಾಕು. ಸೊ ಅದು ಫಿಕ್ಸ್ ಆಗುತ್ತೆ. ಆರೆಂಜ್ ಅರ್ಧ ಮಾಡಿಕೊಂಡು ತೆಗಿಬೋದು. ತೆಗಿವಾಗ ತುಂಬ ಈಸಿ, ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇದನ್ನು ಫಿಕ್ಸ್ ಮಾಡ್ಕೊಂಡು ಮಾಡಬೇಕು. ಸೊ ಕಾಯಿ ತುರಿಯೋದು ನೋಡಿ, ನಾವು ನಾರ್ಮಲಾಗಿ ತುರಿತೀವಲ್ವ ಅದೇ ಥರನೇ ಬರುತ್ತೆ, ಯಾವುದೇ ಥರದ್ದಿದ್ದಿಲ್ಲ. ಬಟ್ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಇದನ್ನು ಕೈಗೆ ಹೋಗ್ಬಿಟ್ರೆ ಕಷ್ಟ. ಸೊ ನೋಡಿಕೊಂಡು ಇದು ಮಾಡಿದ್ರೆ ಈಸಿಯಾಗಿ ಅಭ್ಯಾಸ ಆಗೋವರೆಗೂ, ಎಲ್ಲದೂ ಅಷ್ಟೇ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತಲ್ವ ಎಲ್ಲರಿಗೂ. ಸೊ ಆಮೇಲೆ ಸರಿ ಆಗ್ತಾ ಹೋಗುತ್ತೆ, ಈಸಿ ಬೇಗ ಆಗುತ್ತೆ. ಕೈಯಲ್ಲಿ ಕುತ್ಕೊಂಡು ತುರಿ ಅನ್ನೋ ಇದಿರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಈ ಥರ ಇಟ್ಕೊಂಡ್ರೆ ಸಾಕು, ಅದೇ ಇದಾಗುತ್ತೆ, ಚೇಂಜ್ ಮಾಡ್ತಿರ್ಬೇಕಾಗತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟು, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತೇಳಿ ಶೇರ್ ಮಾಡಿದ್ದೀನಿ. ಸೊ ನೋಡಿ ಆ ಕಡೆ ಕ್ಲೀನಾಗಿ ಹೇಗೆ ಬರುತ್ತೆ ಚಿಪ್ಪು ಫುಲ್, ನಾವು ಹೇಗೆ ಕೈಯಲ್ಲಿ ತುರಿದ್ಬಿಟ್ಟು ಖಾಲಿ ಮಾಡ್ತೀವಿ ಅದೇ ಥರನೇ. ನೋಡಿ ಇಲ್ಲಿ ಸ್ವಲ್ಪನೂ ಇಲ್ಲ ಅದರಲ್ಲಿ. ಸೊ ಸ್ವಲ್ಪ ಇರುತ್ತೆ, ನಾವು ಮಾಡಿದಾಗಲೂ ಸ್ವಲ್ಪ ಇರುತ್ತೆ. ಏನಂದರೆ ಬ್ಲ್ಯಾಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಂಡಿಂಗ್ ಸ್ವಲ್ಪ ಹಾಗೆ ಬಿಡ್ತೀವಿ ಅಷ್ಟೇ. ಸೊ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಿಮ್ಗೇನಾದರೂ ಇದನ್ನೇನಾದ್ರು ತೊಗೋಬೇಕು, ಬೈ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಥ್ರೂ ಲಿಂಕ್ ನೀವು ಬೈ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಜ್ಯೂಸ್ ಮಾಡುವಾಗ ಮೊದಲು ಇದನ್ನು ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದಿದೆ ಅಲ್ವಾ ಆರೆಂಜ್ ಇದು ಮಾಡೋದಕ್ಕೆ. ಯಾಕೆ ಅಂದರೆ ಸೀಡ್ಸು ಅದರೊಳಗಡೆ ಉಳ್ಕೊಳ್ಳುತ್ತೆ, ಲಿಕ್ವಿಡ್ ಬಂದು ಕೆಳಗಡೆ ಬರುತ್ತೆ ಅಂಥೇಳಿ. ಸೊ ಇಲ್ಲ ಅಂದರೆ ಸೀಡ್ಸ್ ಜೊತೆನೇ ಇದಾಗ್ಬಿಟ್ಟು ಮತ್ತೆ ಸ್ಟ್ರೈನ್ ಮಾಡೋ ಇದೇ ಇರುತ್ತಲ್ಲ, ಹಾಗಾಗಿ ಅವಳದನ್ನೇ ಫಿಕ್ಸ್ ಮಾಡಿಲ್ಲ, ಹಂಗೆ ಹೋಗ್ತಿದ್ದಾಳೆ. ಸೊ ಈಗ ಫಿಕ್ಸ್ ಮಾಡಿದ್ಲು. ಸೊ ಹಿಂಗೆ ಇಟ್ಕೊಂಡ್ರೆ ಅದು ಅಷ್ಟೇ, ಆ ಕಡೆಗೆ ಈ ಕಡೆಗೆ ಸ್ವಲ್ಪ ಪ್ರೆಸ್ ಮಾಡ್ತಿದ್ರೆ ಸಾಕು, ಜ್ಯೂಸ್ ಲಿಕ್ವಿಡ್ ಬರುತ್ತೆ. ಸೊ ಆ ಪ್ಲೇಟ್ ಇರೋದ್ರಿಂದ ಸೀಡ್ಸ್ ಎಲ್ಲ ಒಂದು ಕಡೆ ಬಂದುಬಿಟ್ಟು ಈಸಿಯಾಗಿ ಎಲ್ಲ ಲಿಕ್ವಿಡ್ ಒಂದು ಕಡೆ ಆಗುತ್ತೆ. ನೋಡಿ ಬೀಜಗಳೆಲ್ಲ ಹೀಗೆ ಉಳ್ಕೊಳ್ಳುತ್ತೆ, ಸಿಪ್ಪೆನ ಆರಾಮಾಗಿ ತೆಗೆದೇಸಿಬೋದು. ಅರ್ಧ ಮಾಡಿಕೊಂಡ್ರೆ ಸಾಕಾಗುತ್ತೆ. ಪೀಸ್ ಮಾಡೋ ಅಂದರೆ ಬಿಡಿ ಬಿಡಿಸೋ ಅವಶ್ಯಕತೆ ಇಲ್ಲ, ಮಧ್ಯದಲ್ಲಿ ಇಟ್ಕೊಂಡು ಅರ್ಧ ಕಟ್ ಮಾಡಿದ್ರೆ ಸಾಕು. ಸೊ ಈ ಥರ ಕ್ಲೀನಾಗಿ ಜ್ಯೂಸ್ ರೆಡಿ ಆಗುತ್ತೆ. ಸೊ ಎಲ್ಲ ಇವಾಗ ಈಸಿಯಾಗಿ ಹೋಗ್ಬಿಟ್ಟಿದೆ ಕೆಲಸಗಳೆಲ್ಲ, ಏನು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ಬೋದು. ನೋಡಿ ಇದರಲ್ಲಿ ಹೇಗೆ ಕ್ಲೀನಾಗಿ ಲಿಕ್ವಿಡ್ ಆಗಿದೆ ಅಂತೇಳಿ. ಸೊ ಮಸ್ಟ್ ಬೈ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಜ್ಯೂಸ್ ಕೂಡ ರೆಡಿ ಆಯಿತು, ಜ್ಯೂಸ್ ಕುಡಿಯೋದಕ್ಕೆ ನಾನು ಕೂಡ ರೆಡಿ ಆದೆ. ಸೊ ನೋಡಿ ಹೇಗೆ ಬರುತ್ತೆ, ಡೈರೆಕ್ಟ್ ಡೆಮೋನು ಕೂಡ ಕೊಟ್ಟಿದ್ದೀನಿ, ಅವರು ಕೂಡ ಯೂಸ್ ಮಾಡ್ತಿರೋದ್ರಿಂದ ನಾನು ನಿಮಗೆ ಶೇರ್ ಮಾಡಿದೆ. ಸೊ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಹೇಳಬಹುದು.
ಎಲ್ಲಿ ಕೂತಿದ್ಯಾ ಕಂದ? ಎಲ್ಲಿ ಕೂತಿದ್ಯಾ ಬಂಗಾರಿ? ಟೇಬಲ್ ಮೇಲೆ ಕೂತಿದ್ಯಾ? ಅಯ್ಯೋ ನನ್ನ ಕಂದಮ್ಮ, ಬಿದ್ರು ಗೊತ್ತಾಗ್ತದೆ ಜಾರಿದ್ರೆ. ಆ ಕಡೆ ಕೆಳಗೆ ತಲೆ ಬುಂಡು ಡಮ್ಮಂತಿ ಇಳಿ ಕೆಳಗೆ. ಬೇಡ ಕೆಳಗಿಳಿ. ಇಳಿ ಬಂಗಾರಿ. ಬಂಗಾಡ ಇಳಿ. ಬೇಡ ಬೇಡಂಗಾರಿ, ಇಳಿಯಮ್ಮ. ಇಳಿ ಕಂದ. ಕಂದ ಪುಟ್ಟಿ ಇಳಿ ಬಂಗಾರ. ನೀನು ಗುಡ್ಗಲ್ಲ ಅಲ್ವಾ? ಬಾ ಆಚಲ್ಲಿ ನಿಂಗೆ ಚಾಕಿ ಕೊಡ್ತೀನಿ, ಲಾಲಿಪಾಪ್ ಕೊಡ್ತೀನಿ ಬಾ. ಲಾಲಿಪಾಪರೇ. ಓಡಿ ಬಾ ಓಡಿ ಬಾ ಮಗಳೇ, ಓಡಿ 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 ಬಂದು ಡಿಜಿಕ್ಕ. ಡಿಜಿಕ್ಕ ಹೆಂಗೆ ಚಿನಿ? ಡಿಜಿಕ್ಕ ಹೆಂಗೆ? ಇದು ಐಫೋನ್ EMI ಕ್ಲಿಯರ್ ಮಾಡ್ಕೊಡು. ಅದರಲ್ಲಿ ಅದನ್ನಾದ್ಮೇಲೆ ನಾನು ಇದ ಕಟ್ಕೊಂಡು ಹೋಗ್ತೀನಿ ಗಾಡಿದ ಅಂತ ಹೇಳಿದ. 5,000 ತಗೊಳ್ಳೋಣ ಅಂತ ಹೇಳಿದ್ದ. 5,000 ಅಲ್ಲ, ಅದು ಕ್ಲಿಯರ್ ಮಾಡ್ಕೊಡು. ಹಳೇದು ಇಟ್ಕೊ, ನಾನು ಹೊಸದು ಇಟ್ಕೊಂಡು. ಒಂದ್ ತಿಂಗಳಾಯ್ತು ಗಾಡಿ ಬಂದು. ಇವಾಗ ಏನ್ ಗೊತ್ತಾ, ಮೊನ್ನೆ ಸಂಬಳ ಬಿಟ್ಟ ತಕ್ಷಣ 5,000 ರೂಪಾಯಿ ನಾನು ಇದಕ್ಕೆ EMI ಹಾಕು ಅಂತೆ. ಉತ್ತಿತ್ತು ಅಂದ್ರೆ ಅಷ್ಟಿಷ್ಟಲ್ಲ. ಅವತ್ತೇನ್ ಹೇಳಿದ್ದು, ಅದೇ 5,000 ರೂಪಾಯಿ ತಗ ಬೇರೆ ಇಟ್ಬಿಡು, ಇಲ್ಲಿ ಗೋಲ್ಡ್ ಕಟ್ಟು ಅಂತ ಹೇಳಿದ್ದು. ಈಗ ಪ್ಲಾನ್ ಚೇಂಜ್ ಆಗೋಗಿದೆ ಒಂದ್ ತಿಂಗಳಷ್ಟರಲ್ಲಿ. ಅಪ್ಪ ನಾನೊಂದು ಹೇಳಿಲ್ಲ, ಎಲ್ಲ ದುಡ್ಡು ನಿಮ್ ದುಡ್ಡು. ಅದು ಮತ್ತೆ ಸುತ್ತಿ ಬಳಸಿ ಅವ್ರ ದುಡ್ಡು ನಿಮ್ ದುಡ್ಡು ಎಲ್ಲ ಹೋಗೋದು ಒಂದೇ ಕಡೆಗೆ. ಇನ್ನೊಂದು 10 ವರ್ಷ ತಡಿಯಪ್ಪ. ಆಯ್ತು, ದುಡ್ಡಿಂದ ಅಂತ ಅಲ್ಲ, ಮಾತಲ್ಲಿ ನಿಂತಿರ್ಬೇಕು ತಾನೆ. ನನಗೆ ಹೇಳ್ತಾರೆ ಮಾತಲ್ಲಿ ನಿಂತ್ಕೊಬೇಕು ಅಂತ. ಫಸ್ಟ್ ಇವಳು ಕತೆ ಬೇಡ. ಎಲ್ಲರ ಮನೇಲೂ ದುಡಿಯೋದು ಗಂಡಸ್ರೇ. ಬಟ್ ನಾವು ಇದು ಮಾಡೋದು, ಆದರೆ ಕಮಿಟ್ಮೆಂಟ್ ಅನ್ನೋದು ಇದ್ದಾಗ ಅದಕ್ಕೆ ಅಂತ ಎತ್ತಿಟ್ಟಾಗ ಅದಕ್ಕೆ ಮಾಡಿದಾಗ ಮಾಡಬೇಕಲ್ವ. ಸೊ ಬೇರೆದಕ್ಕೆ ಯಾವುದಕ್ಕೂ ಶಾರ್ಟೇಜ್ ಬರಬಾರ್ದು ಅಂಥೇಳಿ. ಸೊ ಇವಳು ಹೇಳ್ತಿರೋದು ಕರೆಕ್ಟೇ. ಸೊ ನಮ್ಮ ಮನೇಲಾಗಿರ್ಬೋದು, ನಿಮ್ಮ ಮನೇಲಾಗಿರ್ಬೋದು, ಇವ್ರ ಮನೇಲಾಗಿರ್ಬೋದು, ಆ ಟೈಮ್ಗೆ ಅದಕ್ಕೆ ಕರೆಕ್ಟಾಗಿ ಇದು ಮಾಡ್ಕೊಂಬಿಡ್ಬೇಕು. ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ಈ ಬೇರೆದಕ್ಕೆ ಅಂತ ಎತ್ತಿರೋದನ್ನ ಇದಕ್ಕೆ ಎತ್ತಿಡಿ ಅಂತ ಹೇಳ್ತಿದ್ದಾಳೆ ಅಷ್ಟೇ. ಲಾಸ್ಟ್ ಇಯರ್ ನನ್ನ ಮುದ್ದು ಬಂಗಾರಿ ಹಿಂಗಿತ್ತು. ಆ್ಯಕ್ಚುಲಿ ಫಸ್ಟ್ ವ್ಯಾಕ್ಸಿನೇಷನ್ನೇ ಅನಿಸುತ್ತೆ ಆಗಿತ್ತು. ನಾನು ಪೇನ್ಲೆಸ್ ಕೊಡಿಸಿದ್ದೆ ಆ್ಯಕ್ಚುಲಿ, ನೋವಾಗದೆ ಇರೋ ಥರದ್ದು. ಬಂದುಬಿಟ್ಟು ಹಿಂಗೆ ಮಲ್ಕೊತಿತ್ತು. ಆವಾಗಲೇ ಹಿಂಗೆ ಮಲ್ಕೊತಿತ್ತು ಅದು ಮಕ್ಕಡೆ ನನ್ನಂಗೆ. ನಾನು ಹಿಂಗೆ ಮಲ್ಗೋದು. ಸೊ ಅವಳು ಆವಾಗಲೇ ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಳು. ಎಲ್ಲ ಕೇಳೋಳ್ನ ಹೇಳ್ತೀರಾ ಅಂಥೇಳಿ. ಸೊ ನಿಜವಾಗ್ಲೂ ಮಾಡೋಳು. ಸೊ ಹಳೆ ವಿಡಿಯೋ ಸಿಕ್ಕಿತ್ತು, ಶೇರ್ ಮಾಡಿದ್ದೀನಿ ನೋಡಿ. ಆಯ್ತು. ಹೋಗಿ ಮುಂದಕ್ಕೆ. ಅಪ್ಪ ಓನು ನೀ ಮಾತಾಡೋದು ಕಂದ. ಉಯ್ ಇಲ್ಲೇ ಕಂದಮ್ಮ. ಅಮ್ಮು ಫೋನ್ ಮಾಡ್ತಾಳವ. ಮಂಕಂದಿರಾ? ಹಾಂ ಅಯ್ಯೋ ಅಯ್ಯೋ ಅಯ್ಯೋ. ಎತ್ತು ಕರೆ. ಇದೇನು 3 ತಿಂಗಳನ್ನಷ್ಟೊಳಗೆ ಎತ್ಕೊತ್ಕತ್ತ ಅಂತ ಅದನ್ನೇ ಗಡ್ತೈತಾ? ಇಲ್ಲಿ ನೋಡೆ ಕತ್ತೆ. ಎಷ್ಟು ಚೆನ್ನಾಗಿರುತ್ತೆ ಆ ಮೂಮೆಂಟ್. ನನಗಂತೂ ಮರೆಯೋಕ್ಕೆ ಆಗ್ತಿಲ್ಲ. ಇಷ್ಟು ಬೇಗ 1 ವರ್ಷ ಆದವಳು ಆಗ್ಬಿಟ್ಲ ಅನ್ನೋಂಗಾಗುತ್ತೆ. ಕೆಮ್ಮು ಬೇರೆ ಆಗ್ಬಿಟ್ಟಿದೆ ಅವಳಿಗೆ. ಮೆಡಿಸಿನ್ ಮಾಡಿದ್ದೀನಿ, ಬಟ್ ಒಂದೇ ಸರಿ ಕೆಮ್ಮು ಕಡಿಮೆ ಆಗಲ್ಲ. ಸೊ ಇವತ್ತು ಒಂದು ಸ್ಕಿನ್ ಗ್ಲೋಯಿಂಗ್ ಡ್ರಿಂಕ್ ಹೇಳ್ತಾ ಇದ್ದೀನಿ. ಅಂದರೆ ವಿಂಟರ್ ಸೀಸನಲ್ಲಿ ಡ್ರೈ ಆಗುತ್ತಲ್ವ, ಆ್ಯಂಡ್ ಒಂಥರ ಒಡ್ದೊಡ್ದಂಗೆ ಆದಾಗ, ರಫ್ ಆದಾಗ ಚೆನ್ನಾಗಿರಲ್ಲ ಸ್ಕಿನ್ನು. ಸೊ ಈ ಥರ ಜ್ಯೂಸನ್ನ ಕುಡಿತಾ ಬಂದರೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಯಾವಾಗಲೂ ಇರಲ್ಲ ಗೊತ್ತು, ಬಟ್ ಇದ್ದಾಗ ಮಾಡ್ಕೊಂಡು ಕುಡೀರಿ, ತುಂಬಾ ಒಳ್ಳೆಯದು. ನಾನು ಅದಕ್ಕೆ ಇಲ್ಲಿ ಕ್ಯಾರೆಟು, ಒಂದು ಆ್ಯಪಲ್, ಬೀಟ್ರೂಟ್ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಕ್ಯಾರೆಟು ಬೀಟ್ರೂಟು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಬೇಗ ಗ್ರೈಂಡ್ ಆಗುತ್ತೆ. ಆ್ಯಪಲೇನು ಬೇಗ ಆಗಿಬಿಡುತ್ತೆ. ಸೊ ಇದು 3 ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನಾವು ಎಷ್ಟು ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ನ ತಿಂತೀವಿ, ಆ ಸ್ಕಿನ್ ಗ್ಲೋಯಿಂಗ್ ಆಗಿರ್ಬೋದು, ಸ್ಕಿನ್ ಫೇರ್ ಆಗ್ಬೋದು, ಅದರಿಂದ ಸಾಧ್ಯ ಅಂತ ಹೇಳ್ಬೋದು. ಆಫ್ಟರ್ ಡೆಲಿವರಿ ಅಂತೂ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಈ ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಬ್ಲ್ಯಾಕ್ ಮಾರ್ಕ್ಸ್ ಆಗಿರ್ಬೋದು, ಆ ಥರ ಎಲ್ಲ. ಆ್ಯಂಡ್ ಹಿಮೋಗ್ಲೋಬಿನ್ ಕೂಡ ಕಮ್ಮಿ ಆಗಿರುತ್ತೆ, ಬ್ಲಡ್ ಎಲ್ಲ. ಸೊ ಈ ಥರ ಜ್ಯೂಸಸ್ಸು, ಈ ಥರ ವೆಜಿಟೇಬಲ್ಸು, ಫ್ರೂಟ್ಸು ಮಿಕ್ಸ್ ಮಾಡಿ ಕುಡಿತಾ ಬಂದರೆ ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ.
ಸೊ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ, ಬ್ಲಡ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನನಗಂತೂ ಈ ಥರ ಡ್ರಿಂಕ್ಸ್ ಕುಡಿಯೋದು, ಸಲಾಡ್ಸ್ ಎಲ್ಲ ತಿನ್ನೋದಂದರೆ ತುಂಬ ಇಷ್ಟ. ಬಟ್ ಇವಾಗ ಟೈಮ್ ಸಿಗದೇ ಇರೋ ಕಾರಣ ಟೈಮ್ ಸಿಕ್ಕಿದಾಗ ಮಾಡ್ತೀನಿ, ಟೈಮ್ ಸಿಕ್ಕಿಲ್ಲ ಅಂದಾಗ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಇದ್ದಂಗೆ ಹೋಗ್ತೀನಿ ಅಷ್ಟೇ. ಅವಾಗೆಲ್ಲ ಆನ್ ಟೈಮಿಗೆ ಊಟ, ಆನ್ ಟೈಮಿಗೆ ತಿಂಡಿ ಎಲ್ಲ ತಿಂತಾಯಿದ್ದೆ. ಇವಾಗ ತಿಂಡಿ ಟೈಮಲ್ಲಿ ಊಟ, ಊಟದ ಟೈಮಲ್ಲಿ ತಿಂಡಿ, ಏನೇನು ಆಗೋಗಿದೆ ಅನ್ನೋದೇ ಗೊತ್ತಾಗಲ್ಲ. ಬಟ್ ಈ ಥರ ಕುಡಿಯೋದ್ರಿಂದ ಸ್ವಲ್ಪ ಸ್ಕಿನ್ನು ಫೇರ್ ಆಗ್ತಾ ಬರುತ್ತೆ. ಕುಡಿಯೋದಕ್ಕೆ ಕಷ್ಟ ಆದ್ರೂ ಬಟ್ ಗುಡ್ ಫಾರ್ ಹೆಲ್ತ್, ಸ್ಕಿನ್ ಅಂತ ಹೇಳ್ಬೋದು. ನಮ್ಗೆ ಹಿಂಗೆ ಅಲ್ವಾ, ಒಳ್ಳೇದು ಯಾವತ್ತೂ ಚೆನ್ನಾಗಿ ಅನಿಸಲ್ಲ, ಕೆಟ್ಟದ್ದೆಲ್ಲ ಚೆನ್ನಾಗಿ ಅನಿಸುತ್ತೆ. ಸೊ ಅಡಿಕ್ಟ್ ಆಗಿಬಿಟ್ಟಿರ್ತೀವಲ್ಲ ಬೇರೆದಕ್ಕೆಲ್ಲ, ಸೊ ಈ ಥರದ್ದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ. ಆಮೇಲೆ ಇದಿರುತ್ತಲ್ಲ ಸ್ಟ್ರೈನ್ ಮಾಡಿದ ಜಿಡ್ಡು, ಅದನ್ನು ತೆಗೆದು ಮುಖಕ್ಕೆ ಸ್ಕ್ರಬ್ಬು ಮತ್ತು ಫೇಸ್ ಪ್ಯಾಕ್ ಥರ ಹಚ್ಚೋದ್ರಿಂದ ಸ್ಕಿನ್ ಇನ್ನೂ ಸಾಫ್ಟ್ ಆಗುತ್ತೆ ಆ್ಯಂಡ್ ಗ್ಲೋ ಆಗುತ್ತೆ. ಸೊ ನಾನು ಮೊನ್ನೆಯಿಂದ ಅದೇ ಡ್ರಿಂಕ್ ಮಾಡ್ತಿದ್ದೀನಲ್ವ, ಅದನ್ನು ಈ ಥರನೇ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಸಾಫ್ಟ್ ಅಂತ ಅನಿಸುತ್ತೆ, ಮತ್ತು ಏನೋ ಒಂಥರ ಫ್ರೆಶ್ ಅನಿಸುತ್ತೆ. ಏನು ಮಾಡ್ತಿದ್ದೀಯೇ? ಹಲೋ ಮೇಡಮ್, ಏನು ಮಾಡ್ತಿದ್ದೀಯಾ? ಏನು ಮಾಡ್ತಿದ್ದೀಯಾ? ಬರಿತಿದೀಯಾ? ಓಹೋ, ಅಷ್ಟು ದೊಡ್ಡಾಗಿದೆಯಾ? ಬಾ, ಬರಲ್ಲ. ಚಿಕ್ಕಪ್ಪ ಹೊಡಿತಾರೆ. ಬೇಡ ಬೇಡ, ನೋ ಅಪ್ಪ ಹೊಡಿತಾರೆ. ಅಮ್ಮ ಅಮ್ಮ ಅಮ್ಮ, ಇಲ್ಲಿ ಚಿನ್ನಿಮ್ಮ, ಚಿನ್ನಿ ಇಲ್ಲಿ ನೋಡು. ಬಬ್ಬಿ, ಮನೆಗೆ ಹೋಗೋಣ ಚಿನ್ನಮ್ಮ. ಏ ಪುಟಾಣಿ, ಪಪ್ಪ ಬಂತು ನೋಡಲಿ, ಪಪ್ಪ ಬಂತು ನೋಡಲಿ. ಮ್ಯಾನ್ ಈಗ ಬಂದ್ರಾ? ಮನೆಗೆ ಹೋಗೋಣ, ನಮ್ಮ ಮನೆಗೆ ಹೋಗೋಣ. ಚಿನ್ನಿ ಇಲ್ಲಿ, ಪುಟಾಣಿ ಇಲ್ಲಿ ನೋಡು. ಪಪ್ಪನ ಇಲ್ಲಿ ಕೂತ್ಕೊಂತು ಪಪ್ಪ. ಮನೆಗೆ ಹೋಗೋಣ, ನಮ್ಮ ಮನೆಗೆ. ಹಾಂ, ಹೋಗೋಣ ನಮ್ಮ ಮನೆಗೆ. ಅಮ್ಮು ಅಮ್ಮು, ಕೊಡ್ತೀನಿ. ನಮ್ಮ ಮನೆಗೆ ಹೋಗೋಣ, ಪ್ಲೀಸ್ ಹೋಗೋಣ. ಇಲ್ಲಿ ಕೇಳು, ನಮ್ಮ ಮನೆಗೆ ಹೋಗೋಣ, ನಮ್ಮ ಮನೆಗೆ ಹೋಗೋಣ, ಪ್ಲೀಸ್ ಪ್ಲೀಸ್ ಹೋಗೋಣ, ನಡಿ ನಮ್ಮ ಮನೆಗೆ. ಅವಳು ಎಕ್ಸರ್ಸೈಸ್ ಕಿತ್ಕೊಂಡಿದ್ದು ಕಲ್ತಾರೆ. ನಮ್ಮ ಮನೆಗೆ ಹೋಗೋಣ ಚಿನ್ನಿ. ಹ್ಞೂ, ಅಣ್ಣ ಬಂದ, ಅಣ್ಣಂಗೆ ಬಾಯಿ ಹೇಳು, ಹೋಗೋಣ. ಸೊ ಅಲ್ಲಿ ಬೇಡ ಹೋಗೋದು ಅಂತ ನಮ್ಮ ಮನೆಯವರಿಲ್ಲ, ಬನ್ನಿ ಇವತ್ತಂತೇಳಿ ಫೋರ್ಸ್ ಮಾಡಿ ಕರ್ಸ್ಕೊಂಡ್ರು. ಸೊ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.